brincadeira idiota dessa não tem mais o que fazer na sua vida, não, maluco? Nem te conheço. Pia louca. ಯಾರ್ದು ಮನೆ ಇದು? ನಂದು ಏನಾಗಬೇಕಿತ್ತು? ಒಂದು ನಿಮಿಷ ಬಂದೆ. ಹಾಂ ಏನು ಹೇಳಿ? ನಾನು ಗೌರ್ಮೆಂಟ್ ಅಫಿಷಿಯಲ್, ನಿಮಗೆ ನೋಟಿಸ್ ಬಂದಿದೆ. ಮಚ್ಚ ಬಾಯಿಲಿ. ಇದು ಯಾರು ಬರೆದ ಕಥೆಯೋ ನನಗಾಗಿ ಬಂದ ವ್ಯಥೆ. ಇದು ಗೌರ್ಮೆಂಟ್ ಜಾಗ, ಒತ್ತುವರಿ ಆಗಿದೆ. ಈ ಬಿಲ್ಡಿಂಗ್ನ ಬೆಳೆಸಬೇಕು ಅಂತ ನೋಟಿಸ್ ಬಂದಿದೆ. ನಾವು ಕಟ್ಟಿಸಿರೋ ಬಿಲ್ಡಿಂಗ್ ನಿಮ್ಮ ಇಷ್ಟ ಬಂದಾಗ ಬಂದು ಹೊಡೆದಾಕಾಗುತ್ತಾ? ಗೌರ್ಮೆಂಟ್ ಜಾಗದಲ್ಲಿ ನೀವೇನು ಕಟ್ಸಿದ್ರಿ? ಹಂಗೆ ಆರ್ಡರ್ ಬಂದಿದೆ, ಹೊಡೆದಾಕ್ಬೇಕು, ಹೊಡೆದಾಕ್ತೀನಿ ಅಷ್ಟೇ. ಗೌರ್ಮೆಂಟ್ ಕಟ್ಸಿಲ್ಲ, ನಾವು ಕಟ್ಸಿಲ್ಲ. ಹೆಂಗೆ ಹೊಡೆದಾಕ್ತೀರ? ನಾವು ನೋಡ್ತೀವಿ. ಗೌರ್ಮೆಂಟ್ನೇ ಎದ್ದಾಕತ್ತೀರಾ? ನೋಡ್ಕೋತೀನಿ. ಮನೆ ಹೊಡೆದಾಕಿದ್ದಾರೆ, ನಾವೇನು ಮಾಡಬೇಕು ಅನ್ನೋದು ಒಂಚೂರು ಗೊತ್ತಾಗ್ತಾಯಿಲ್ಲ. ಸೊ ನೀವೇ ನಮಗೆ ಪರಿಹಾರ ಕೊಡಬೇಕು. ಸರಿ, ಈಗ ಮನೆ ಕಟ್ಕೊಡ್ಸ್ಬೇಕಾ? ಆಯಿತು, ಎಲ್ಲ ಜವಾಬ್ದಾರಿ ನಂದು, ನಾನು ನೋಡ್ಕೊತೀನಿ. ನೀವು ಸಮಾಧಾನಾಗಿರಿ, ಜಗಳ ಮಾಡಿ, ಸರಿನಾ? ಸರಿ, ನೀವು ಹೊರಡಿ. ಬಾರೊಳಗೆ. ಮನೆ ಅಂತ ಕಟ್ಕೊಂಡ್ಬಿಡು, ಕಮಿಷನ್ ಬಗ್ಗೆ ಟೆನ್ಷನ್ ತಗೋಬೇಡ. ಹಾಂ, ಅಂತ ಮನೆ ಕಟ್ಸ್ಕೊಟ್ಟಿದ್ವಿ. ₹1 ಬಂದಿಲ್ಲ, ಅವತ್ತ ಕಮಿಷನ್ ಕಟ್ಕೋಣ ನಡೆಯೋದು. ಅಂತ ದೊಡ್ಡ ಮನೆ ಕಟ್ಕೊಟ್ಟಿದ್ದೀವಿ, ಕಮಿಷನ್ ಇಲ್ಲ ನಮ್ಮದು. ಕಮಿಷನ್ ಕೊಡ್ತೀವಿ ಅಂತ ಅಗ್ರಿಮೆಂಟ್ ಮಾಡಿಸಿದ್ದೀವಿ. 6 ಹೇಳಿದ್ದು 10 ಹೇಳಿದ್ದು. ಕಮಿಷನ್ ಕೊಡ್ತೀಯಾ? ಕೇಸ್ ಹಾಕ್ತಾ? ಕೇಸ್ ಆಗ್ತೀಯಾ? ನೋಡ್ಕೊ, ಕೋರ್ಟಲ್ಲಿ. Order judge is going for section case number 69. ಜಡ್ ಸಾಹೇಬ್ರೆ, ಇವ್ರಿಗೊಬ್ರು ಮನೆ ಕಟ್ಕೊಡ್ಬೇಕಂತ ಹೇಳಿದ್ರು. ಆದರೆ ಇವರು ಮನೆ ಕೊಟ್ಕೊಟ್ಟಿದ್ದಾರೆ ನಮ್ಮವರು. ಆದರೆ ಕಮಿಷನ್ ಪೇ ಮಾಡಬೇಕು ಅಂತ ಇವ್ರ ಕಡೆಯಿಂದ ಬರಬೇಕಾಗಿತ್ತು ಅವ್ರಿಗೆ. ಆದರೆ ಪೇ ಮಾಡ್ತಿಲ್ಲ. ಹಿಂದೆ ನಾನು ಹೇಳಿದ್ಯಾ? ಮನೆ ಕಟ್ಟೋ ಟೈಮಲ್ಲಿ ಕಮಿಷನ್ ಕೊಡಬೇಕು, ಹೌದು. ಬಟ್ ನಾವು ಯಾವುದೇ ಥರ ನಾವು ಕಾಂಟ್ಯಾಕ್ಟ್ ತೊಗೊಂಡಿಲ್ಲ ಅದಕ್ಕೆ ಕಮಿಷನ್ ಕೊಡ್ತೀವಿ. ವಾದ ವಿವಾದಗಳನ್ನು ಪರಿಶೀಲಿಸಿದ ನಂತರ ಮನೆ ಮಾಲೀಕರು ಯಾವುದೇ ಕಮಿಷನ್ ನೀಡಬೇಕಿಲ್ಲ ಎಂದು ನ್ಯಾಯಾಲಯ ತೀರ್ಪು ನೀಡಿದೆ. ಮನೆ ಮಾಲೀಕರು ಯಾವುದೇ ಕಾಂಟ್ರಾಕ್ಟ್ ಮಾಡದಿರುವ ಕಾರಣದಿಂದಾಗಿ ಅವರಿಗೆ ಕಮಿಷನ್ ವಿಷಯದಲ್ಲಿ ಯಾವುದೇ ಸಂಬಂಧವಿಲ್ಲ ಎಂದು ನ್ಯಾಯಾಲಯ ತೀರ್ಪಿಸಿದೆ. ದ ಕೋರ್ಟ್ ಈಸ್ ಅಡ್ಜರ್ನ್ಡ್.
ಚೆನ್ನಾಗಿ ನೋಡ್ತೀನಿ ಚೆನ್ನಾಗಿದೆ ಗೌರ್ಮೆಂಟ್ ಕಟ್ಟಿಸಿರೋ ಜಾಗನ ನಾವು ಕಟ್ಟಿರೋದು ಮನೆ ಹೆಂಗಿರಿ ಗೌರ್ಮೆಂಟ್ ಅಜ್ಜಿ ಅವ್ರ ಮನೆ ಕಟ್ಕೊಡ್ತು ನನಗೆ ನಾನು ಕಮಿಷನ್ ಕೊಡ್ತೀನಿ ಅಂತ ಅಗ್ರಿಮೆಂಟ್ ಏನಾಗಿದ್ದೆ ಯಾರು ಹೇಳಿದ್ರು ವಾದ ವಿವಾದಗಳನ್ನು ಪರಿಶೀಲಿಸಿದ ನಂತರ